ಸಂದತಾದಜಾಸುದಾದಸಂ ಕುಂದ ಶುಭ್ರಶಾರದಾರವಿಂದ್ರ ಚಂದ್ರ ಸುಂದರಂ ಸಿಂಹಶೈಲ ಮಂದಿರಂ ನೃಸಿಂಹದೇವಮಾಶ್ರಜೆ ಸಿಂಹಶೈಲಮಂದಿರಂ ನೃಸಿಂಹದೇವಮಾಶ್ರಜೆ ಪಾಪ ಪಾಶಮೋಚನಂ ವಿರೋಚನೇಂದುಲೋಚನಂ ಲೋಲಲಾಚನಾದಿದೇವ ಸನ್ನುತಂ ಮಹೋನ್. ನಾಗರದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಮುಂದುವರೆದಿದ್ದು ಇಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃ ಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಮುಂಗಾರು ಹಿನ್ನಡೆಯಾಗಿ ಮಳೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಮಳೆ ಇಲ್ಲದೆ ಬೆಳೆ ಇಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ರೈತರಿಗೆ ಉತ್ತಮವಾಗಿ ಸಿಗಲಿ ಎಂದು ಸೋಮವಾರದಿಂದ ನಿನ್ನೆ ಪ್ರತ್ಯಂಗಿರ ಹೋಮ ನೆರವೇರಿಸಲಾಗಿದ್ದು ಇಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಿತು. ಚಪ್ಪಾಳೆ ತಟ್ಟಿ ಅಲ್ಲ, ತಾನಕ್ಕೆ ಸರಿಯಾಗಿ ಚಪ್ಪಾಳೆ ತಟ್ಟಬೇಕು. ಇಂದು ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ. ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ. ಜುಲೈ 25ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ, ವಿವಿಧ ಜಾನಪದ ಕಲಾ ತಂಡಗಳು, ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ. ಎಲ್ಲ ದೇವರ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರು ಉತ್ಸವ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಕಾಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಕೋರಿದ್ದಾರೆ. ನನಗೆ ಪಕ್ಷಾತೀತವಾಗೆಲ್ಲ ಎಲ್ಲಾ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತ ನಮ್ಮ ಮಹಾಕಾಳಿ ಸೇವಾ ಸಮಿತಿಯ ತಂಡ, ಮಹಿಳಾ ತಂಡ, ಇವರೆಲ್ಲಾನು ನಾನೇನಾದ್ರೂ ಒಂದು ಮಾತು ರೇಗಿದ್ರು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬಹಳ ಅವಶ್ಯಕತೆ ಇತ್ತು ಅಂತೇಳಿ ಹೇಳಿ ಆ ಮಹಾಕಾಳಿ ತಾಯಿ ನಿಮ್ಗೆಲ್ಲ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮುಗೀತು. ಟೈಮ್ ಆಯಿತು. ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಒಂದು 1/4 ಗಂಟೆ ಲೇಟ್ ಆಗೈತೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುವತಿ ಜನದ ವೃದ್ಧಿ ಪುತ್ರ ಪೌತ್ರಾಭಿವೃದ್ಧಿ ತವ ಭವದಮಂತಾತ್ ಮಂಗಳಂ ಶಾಶ್ವತಂಚ.